ಹಾಯ್ ಗೆಳೆಯರೇ, ನನ್ನ ಹೆಸರು ಗಿರಿಜಾ. ನಾನು ನನ್ನ ಜೀವನದಲ್ಲಿ ನಡೆದ ಒಂದು ದುರ್ಘಟನೆ ಬಗ್ಗೆ ಹೇಳ್ತೀನಿ. ಆದರೆ ಅದು ಆ ಕ್ಷಣಕ್ಕೆ ನನಗೆ ಖುಷಿ ಕೊಟ್ಟಿತ್ತು, ಎಂದಿಗೂ ಮರೆಯದ ನೆನಪು ತಂದುಕೊಟ್ಟಿದೆ. ನಾನು ಚಿಕ್ಕವಳಿದ್ದಾಗ ಅಪ್ಪ ಅಮ್ಮನ ಕಳೆದುಕೊಂಡೆ. ನನ್ನ ಅಣ್ಣ ರಾಘವ ನನ್ನ ನೋಡಿಕೊಂಡು ನನಗೆ 19 ವರ್ಷ ಇದ್ದಾಗ ಪಕ್ಕದ ಊರಿನ ಕುಮಾರ ಅನ್ನೋ ಹುಡುಗನ ಜೊತೆ ಮದುವೆ ಮಾಡಿ ಕಳಿಸಿದ. ನನ್ನ ಮದುವೆ ಆದ 6 ತಿಂಗಳಲ್ಲೇ ಅಣ್ಣ ಕೂಡ ಮದುವೆ ಮಾಡಿಕೊಂಡ. ನನ್ನ ಮದುವೆಯಾಗಿ 2 ವರ್ಷ ಎಲ್ಲ ಚೆನ್ನಾಗಿಯೇ ಇತ್ತು. ಮನೆಯಲ್ಲೇ ದುಡ್ಡು, ಒಡವೆ, ಜನ ಎಲ್ಲ ಇದ್ರು. ಆದರೆ ಒಂದು ಹೆಣ್ಣಿಗೆ ಬೇಕಾದ ದೈಹಿಕ ಖುಷಿ ಒಂದು ಬಿಟ್ಟು. ನನ್ನ ಗಂಡನಿಗೆ ಮನೆ ಹೆಂಡತಿಗಿಂತ ಕೆಲಸ, ಸ್ನೇಹಿತರು ಅದೇ ಜಾಸ್ತಿ ಇತ್ತು. 2 ವರ್ಷದಲ್ಲಿ ಒಂದು ದಿನ ಕೂಡ ನನ್ನ ಜೊತೆ ಸೇರಲು ಮನಸ್ಸು ಮಾಡಿಲ್ಲ. ನನ್ನ ಕರಿಮಣಿ ಮಾಲೀಕ ಮೊಬೈಲ್ ಫೋನ್ ಹಿಡಿದು ಅದರಲ್ಲಿ ಬರುವ ವಿಡಿಯೋಗಳನ್ನು ನೋಡಿಕೊಂಡು ಕೈ ಇಟ್ಟು ವಾಂತಿ ಮಾಡಿ ತೃಪ್ತಿಪಟ್ಟುಕೊಳ್ಳುತ್ತಿದ್ದೆ. ನಾನು ಬೇಸತ್ತು ಸ್ವಲ್ಪ ದಿನ ಅಣ್ಣನ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೊರಟೆ. ಅಣ್ಣನ ಮನೆ ತೋಟದಲ್ಲಿ ಇತ್ತು. ತೋಟದ ತುಂಬಾ ತೆಂಗಿನ ಮರಗಳು, ನದಿಯ ದಡದಲ್ಲಿ ಸೇತುವೆ ಕಟ್ಟಿ ಅದರ ಮೇಲೆ ಹಾದು ಹೋದರೆ ಅಣ್ಣನ ಮನೆ ಸಿಗತಾ ಇತ್ತು. ಬಸ್ ಇಳಿದು ನದಿ ದಂಡೆಯಲ್ಲೇ ನಡೆದುಕೊಂಡು ಹೋದೆ. ಸೇತುವೆ ಬಳಿ ಅಣ್ಣ, ನನ್ನ ಅತ್ತಿಗೆ, ಮಗು ಜೊತೆ ನನಗೋಸ್ಕರ ಕಾಯುತ್ತಾ ಇದ್ದರು. ಮಗುಗೆ ಇನ್ನೂ 1 ವರ್ಷ ಹೋದ ತಕ್ಷಣ ಮಗು ಎತ್ತಿಕೊಂಡು ಆಟ ಆಡ್ತಾ ಇದ್ದೆ. ಆವತ್ತು ರಾತ್ರಿ ಊಟ ಮಾಡಿ ಎಲ್ಲರೂ ಬಿದ್ದೆವು. ಮರುದಿನ ಬೆಳಿಗ್ಗೆ ಅಣ್ಣ ಸಂತೆಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋದ. ನಾನು ಅತ್ತಿಗೆ ಮನೆ ಕೆಲಸ ಮಾಡಿಕೊಂಡು ಮಗು ಆಡಿಸುತ್ತಾ ಇದ್ದೆವು. ಆಗ ಅತ್ತಿಗೆ, ಏನು ಗಿರಿಜಾ, ಸಮಾಚಾರ ಮನೆಯಲ್ಲಿ? ಎಲ್ಲ ಓಕೆ ಅಲ್ವಾ ಅಂದ್ರು. ಹಾ ಅತ್ತಿಗೆ, ಎಲ್ಲ ಓಕೆ. ಯಾಕೆ ಹೀಗೆ ಕೇಳ್ತಾ ಇದ್ದೀರಾ ಅಂದೆ. ಏನಿಲ್ಲಮ್ಮ, ಸುಡನ್ನಾಗಿ ಬಂದೆ ಅಲ್ವಾ, ಅದಕ್ಕೆ ಕೇಳಿದೆ ಅಂದ್ರು. ಅವರ ಧ್ವನಿಯಲ್ಲಿ ನಾನು ಇಲ್ಲೇ ಠಿಕಾಣಿ ಹೂಡಿದರೆ ಹೇಗೆ ಅನ್ನೋ ಗೊಂದಲ ಕಾಣಿಸಿತು. ಮಧ್ಯಾಹ್ನ ಊಟದ ಹೊತ್ತಿಗೆ ಅಣ್ಣ ಮನೆಗೆ ಬಂದ. ಎಲ್ಲರೂ ಊಟ ಮಾಡಿದೆವು. ಆಮೇಲೆ ನಾನು ನದಿ ದಂಡೆಯಲ್ಲಿ ಹೋಗಿ ಸುಮ್ಮನೆ ನಿಂತು ನೋಡ್ತಾ ಇದ್ದೆ. ಅಣ್ಣ ಹಿಂದೆಯಿಂದ ಬಂದು ನನ್ನ ಹೆಗಲ ಮೇಲೆ ಕೈ ಹಾಕಿದ. ಏನೋ ಗೊತ್ತಿಲ್ಲ, ಇಷ್ಟು ದಿನ ಅನ್ನಿಸದ ಒಂದು ಭಾವ. ಅವನ ಸ್ಪರ್ಶ ಹೊಸದು ಅನ್ನಿಸಿತು. ಯಾರೋ ಬೇರೆ ಗಂಡಸಿನ ಸ್ಪರ್ಶದ ಹಾಗೆ ಮೈ ರೋಮಾಂಚನವಾಯಿತು. ಯಾಕೆ ಗಿರಿಜಾ, ಬೇಜಾರ ಆಗಿದೆಯಾ ಅಂತ ಕೇಳದ. ನಾನು ಇಲ್ಲ, ಸುಮ್ನೆ ನೋಡ್ತಾ ಇದ್ದೆ ಅಂತ ಹೇಳಿದೆ. ಅದಕ್ಕೆ ಅವನು, ನಾನು ನಿನ್ನ ಇವತ್ತಿಂದ ನೋಡ್ತಾ ಇಲ್ಲ, ಏನಾಯ್ತು ಅಂತ ಹೇಳುವ ಅಂದ. ಏನೂ ಇಲ್ಲ ಅಣ್ಣ ಅಂತ ಹೇಳಿ ಅಲ್ಲೇ ಸ್ವಲ್ಪ ಹೊತ್ತು ಕುಳಿತು ಮಾತಾಡಿದೆವು. ಅಣ್ಣ ಎಳನೀರು ತಂದು ಕೊಟ್ಟ. ಕುಡಿದು ಅಲ್ಲಿಂದ ಮನೆಗೆ ಹೋದೆವು. ರಾತ್ರಿ ಊಟ ಮಾಡಿದೆವು. ಆಮೇಲೆ ನಾನು ನನ್ನ ಕೋಣೆಗೆ ಹೋಗಿ ಬಿದ್ದುಕೊಂಡೆ. ಅಣ್ಣ ಅತ್ತಿಗೆ ಮಗು ಜೊತೆ ಅವರ ಕೋಣೆಗೆ ಹೋಗಿ ಬಿದ್ದರು. ಸುಮಾರು 1 ಗಂಟೆ ಅನ್ನಿಸುತ್ತೆ. ಅವರ ಕೋಣೆಯಿಂದ ಏನೋ ಶಬ್ದ ಕೇಳಿ ಬರುತ್ತಿತ್ತು. ನನಗೂ ನಿದ್ದೆ ಬರಲಿಲ್ಲ. ಏನಿರಬಹುದು ಅಂತ ನೋಡೋಕೆ ಹೋದೆ. ಒಳಗಡೆಯಿಂದ ಬೇಡರಿ, ಮಗು ಎದುಳುತ್ತೆ ಅಂತ ಸದ್ದು ಬಂತು. ಕುತೂಹಲ ತಾಳಲಾರದೆ ಬಾಗಿಲ ಕೊಂಡಿಯಿಂದ ಎನುಕಿ ನೋಡಿದೆ. ಸುಮ್ನೆ ಇರಿಯೇ ಅಂತ ಅತ್ತಿಗೆ ಅಣ್ಣನು ತಳ್ಳಿದರು. ಆದರೂ ಅಣ್ಣ ಬಿಡದೆ ಅವನ ಕೆಲಸ ಮಾಡಲು ಮುಂದಾದ. ಅತ್ತಿಗೆ ಎಷ್ಟು ಬೇಡ ಅಂದರು. ಅವನ ಕೈ ಸುಮ್ಮನೆ ಇರಲಿಲ್ಲ. ಅವನು ಕೈ ಆಡಿಸುವುದು ನೋಡಿ ನನಗೆ ಮೈ ಎಲ್ಲಾ ಕರೆಂಟ್ ಹೊಡೆದ ಹಾಗೆ ಆಯಿತು. ಎಷ್ಟೋ ದಿನ ನನ್ನ ಕರಿಮಣೆ ಮಾಲೀಕನ ಸ್ಪರ್ಶ ಇಲ್ಲದೆ ಕಾದು ಕೂತಿದ್ದ ನನಗೆ ಅವನ ಆ ಕೈಗಳು ನನ್ನ ಮೇಲೆ ಇದ್ದಿದ್ದರೆ ಎಷ್ಟು ಚೆಂದ ಇರುತ್ತಿತ್ತು ಅಂತ ಅನಿಸಿತು. ಅಣ್ಣ ಅನ್ನೋದು ಮರೆತು ಅವನನ್ನು ನೆನೆಸಿಕೊಂಡು ಅಲ್ಲೇ ಕೈ ಇಟ್ಟು ವಾಂತಿ ಮಾಡಲು ಮುಂದಾದೆ. ಅಷ್ಟರಲ್ಲಿ ಅಣ್ಣ ಅತ್ತಿಗೆ ಒಪ್ಪಲಿಲ್ಲ ಅಂತ ಹೇಳಿ ಅಲ್ಲಿಂದ ಎದ್ದು ಹೊರಗೆ ಬರೋಕೆ ಅಂದು ಬಂದ. ನಾನು ಗಾಬರಿಯಿಂದ ನನ್ನ ಕೋಣೆ ಒಳಗೆ ಬಂದು ಬಿದ್ದೆ. ಒಳಗೆ ಹೋದ ಮೇಲೂ ನನಗೆ ತಾಳಲಾರದೆ ಅವನನ್ನೇ ನೆನೆಸಿಕೊಂಡು ಕೈ ಕೆಲಸ ಮಾಡಿ ಸುಸ್ತಾಗಿ ಬಿದ್ದೆ. ಬೆಳಿಗ್ಗೆ ಎದ್ದ ಮೇಲೆ ಅತ್ತಿಗೆ ಕಾಫಿ ಮಾಡ್ತಾ ಇದ್ರು. ಮಗು ಇನ್ನು ಮಲಗಿತ್ತು. ಅತ್ತಿಗೆ, ಅಣ್ಣ ಎಲ್ಲಿ ಅಂದೆ. ತೋಟದಲ್ಲಿ ಕಾಯಿ ಕೀಳಿಸುತ್ತಾ ಇದ್ದಾರೆ ನೋಡು ಅಂದ್ರು. ಹೋಗಿ ನೋಡದೆ. ಅಣ್ಣ ಪುಲ್ ಬಾಡಿ ತೋರಿಸಿಕೊಂಡು ಕೆಲಸ ಮಾಡ್ತಾ ಇದ್ದ. ಅವನು ರಾತ್ರಿ ಬೇರೆ ಅತ್ತಿಗೆ ಜೊತೆ ಮಾಡ್ತಾ ಇದ್ದ ಕೆಲಸ ನೆನಪಿಗೆ ಬಂತು. ಅಲ್ಲೇ ಬೆವರಿದೆ. ಅಷ್ಟರಲ್ಲಿ ಅವನೇ ನನ್ನ ನೋಡಿ, ಹೇ ಗಿರಿಜ, ಅಲ್ಲಿ ಏನು ಮಾಡ್ತಾ ಇದೀಯಾ ಬಾ ಅಂದ. ನನಗೆ ಅಲ್ಲಿಗೆ ಹೋದರೆ ಸರಿ ಬರಲ್ಲ. ಅವನನ್ನು ನೋಡಿ ಇನ್ನು ಬೆವರು ಬಂದರೆ ಏನು ಗತಿ ಅಂತ ಹೇಳಿ, ಇಲ್ಲ ಅಣ್ಣ ತಿಂಡಿ ತಿನ್ನೋಕೆ ಕರೆಯೋಣ ಅಂತ ಬಂದೆ. ಕೆಲಸ ಮುಗಿಸಿ ಬೇಗ ಬಾ ಅಂತ ಹೇಳಿ ಅಲ್ಲಿಂದ ಹೊರಟೆ. ಅವತ್ತು ರಾತ್ರಿ ಮತ್ತೆ ಊಟ ಮುಗಿಸಿ ಎಲ್ಲರೂ ಬೀಳೋಕೆ ಅಂತ ಹೋದ್ವಿ. ಎಷ್ಟು ಹೊತ್ತು ಆದರೂ ನನಗೆ ನಿದ್ರೆ ಬರಲಿಲ್ಲ. ಈ ಕಡೆ ಕೋಣೆಯಿಂದ ಏನು ಶಬ್ದ ಬರ್ತಾ ಇರಲಿಲ್ಲ. ಏನು ಮಾಡ್ತಾ ಇರಬಹುದು ಅಂತ ಹೋಗಿ ನೋಡಿದೆ. ಅಲ್ಲಿ ಬರೀ ಅತ್ತಿಗೆ ಮಗು ಜೊತೆ ಮಲಗಿದ್ದರು. ಅಣ್ಣ ಎಲ್ಲೂ ಕಾಣಿಸಲಿಲ್ಲ. ಎಲ್ಲ ಕಡೆ ಹುಡುಕಿದೆ. ಕೊನೆಗೆ ಅಟ್ಟದ ಮೇಲೆ ಇರಬಹುದಾ ಅಂತ ಹೋಗಿ ನೋಡಿದೆ. ಅಲ್ಲಿ ಅವನನ್ನು ಆ ಸ್ಥಿತಿಯಲ್ಲಿ ನೋಡಿ ನನಗೆ ಗರಬಡೆದ ಹಾಗೆ ಆಯಿತು. ಅಣ್ಣ ಫೋನ್ನಲ್ಲಿ
ಆತರ ವಿಡಿಯೋ ನೋಡಿಕೊಂಡು ದೇವರು ಕೊಟ್ಟ ಕೈಯಿಂದ ಕೈಲಾಸ ಕಾಣ್ತಾ ಇದ್ದ ಇವನಿಗೆ ಏನು ಬಂದಿರೋದು? ಹೆಂಡತಿ ಮನೆಯಲ್ಲಿ ಇಟ್ಟುಕೊಂಡು ಹೀಗೆ ಮಾಡ್ತಾ ಇದ್ದಾನೆ ಅಂದುಕೊಂಡು ಸ್ವಲ್ಪ ಮುಂದೆ ಹೋದೆ. ಆದರೆ ದೇವರು ಕೊಟ್ಟಿದ್ದ ಆ ಕೈ ಎಷ್ಟು ಉದ್ದ ಇತ್ತು ಅಂತ ನೋಡಿದ ಮೇಲೆ ನನ್ನ ಬಾಯಿಯಿಂದ ಮಾತು ಬರಲಿಲ್ಲ, ನೀರು ಬಂತು. ಅದು ನನ್ನ ಕರಿಮಣಿ ಮಾಲೀಕನ ಬಳಿ ಇದ್ದಿದ್ದರೆ ಎಷ್ಟು ಖುಷಿ ಪಡಬಹುದಿತ್ತು ಅಂದುಕೊಂಡೆ. ನಾನು ಅಲ್ಲೇ ಕೈ ಇಟ್ಟು ವಾಂತಿ ಮಾಡಿಕೊಂಡು ಮತ್ತೆ ಬಂದು ಕೋಣೆಯೊಳಗೆ ಬಿದ್ದುಕೊಂಡೆ. ಮಾರನೇ ದಿನ ನಾನು ತೋಟಕ್ಕೆ ಹೋಗಿ ಸುತ್ತಾಡಿಕೊಂಡು ನದಿ ದಂಡೆ ಬಂದು ಕುಳಿತೆ. ಅಣ್ಣ ಅಲ್ಲಿಗೆ ಬಂದು ಪಕ್ಕದಲ್ಲಿ ಕೂತ. ನನಗೆ ಅವನ ಮುಖ ನೋಡಿದರೆ ಆ ದೇವರು ಕೊಟ್ಟ ಉದ್ದ ಕೈ ನೆನಪಿಗೆ ಬರ್ತಾ ಇತ್ತು. ಅಣ್ಣ ಮಾತಾಡುತ್ತಾ, ಗಿರಿಜ ನಿಜ ಹೇಳು, ಮನೇಲಿ ಏನಾದರೂ ತೊಂದರೆ ಆಗಿದೆಯಾ? ಏನು ಹೇಳ್ತಾ ಇಲ್ಲ ನೀನು ಅಂತ ಕೇಳಿದ. ಏನಾದರೂ ಮಾಡಿ ಒಮ್ಮೆ ಆದರೂ ಅವನ್ ಜೊತೆ ಕೈ ಆಡಿಸಿಕೊಳ್ಳಬೇಕು ಅಂತ ಅನ್ನಿಸಿತು. ಇವನನ್ನ ಹೋಲಿಸಿಕೊಳ್ಳಬೇಕು ಅನ್ನಿಸಿ ನನ್ನ ಎಲ್ಲಾ ಕತೆ ಹೇಳಿಕೊಂಡೆ. ಅದನ್ನು ಕೇಳಿ, ಇದು ಗಂಡ ಹೆಂಡತಿ ವಿಷಯ, ನೀವೇ ಕೂತು ಬಗೆಹರಿಸಿಕೊಳ್ಳಿ, ನಾನು ಮಧ್ಯ ಬಂದರೆ ತೊಂದರೆ ಜಾಸ್ತಿ ಆಗುತ್ತೆ ಅಂದ. ಅಷ್ಟು ಹೇಳಿ ಎದ್ದು ಮನೆಗೆ ಹೋದ. ರಾತ್ರಿ ಮತ್ತೆ ಅಟ್ಟದ ಮೇಲೆ ಅತ್ತಿ ಆಟ ಶುರು ಮಾಡಿಕೊಂಡಿದ್ದ. ನಾನು ಮೆಲ್ಲಗೆ ಹೋಗಿ ಅವನನ್ನ ಹಿಂದೆಯಿಂದ ಹಿಡಿದುಕೊಂಡೆ. ಹೇ ಗಿರಿಜ, ಏನು ಮಾಡ್ತಾ ಇದೀಯಾ ಅಂತ ನನ್ನ ದೂರ ತಳ್ಳಿ ಬಟ್ಟೆ ಸರಿ ಮಾಡಿಕೊಂಡ. ನೀನು ಅತ್ತಿಗೆ ಇದ್ರೂ ಈ ಕೆಲಸ ಯಾಕೆ ಮಾಡ್ತಾ ಇದ್ದೀಯಾ ಅಂದೆ. ಅದಕ್ಕೆ ಅವನು 1.5 ವರ್ಷ ಆಯ್ತು ಉಪವಾಸ ಇರೋ ಬದಲು ಕೈಯಲ್ಲೇ ತೃಪ್ತಿ ಪಟ್ಟುಕೊಳ್ಳಬೇಕು ಅಲ್ವಾ ನಂದ. ನಾನು, ನೋಡು ಅಣ್ಣ, ನನ್ನ ಎಲ್ಲ ವಿಷಯ ನಿನಗೆ ಹೇಳಿದ್ದೀನಿ. ನೀನು ಉಪವಾಸ ಇದೀಯಾ? ನಾನು ಉಪವಾಸ ಇದ್ದೀನಿ. ಹೊರಗಡೆ ಯಾರಿಗೆ ಗೊತ್ತಾದರೂ ಆಡಿಕೊಳ್ಳುತ್ತಾರೆ, ಬೇರೆಯವರ ಜೊತೆ ಸಂಬಂಧ ಬೆಳೆಸಿದರೂ ಕೆಟ್ಟದಾಗಿ ಮಾತನಾಡುತ್ತಾರೆ ಎಂದೆ. ಅದಕ್ಕೆ ಏನು ಮಾಡಬೇಕು ಇವಾಗ ಅಂತ ಕೇಳ. ಅದಕ್ಕೆ ನೀನು ಒಪ್ಪಿಕೊಂಡರೆ ಇಬ್ಬರೂ ಇಲ್ಲೇ ಸ್ವರ್ಗ ನೋಡಬಹುದು. ಯಾರಿಗೂ ಗೊತ್ತಾಗಲ್ಲ, ನನಗೂ ನಿನ್ನಿಂದ ಉಪಯೋಗ ಆಗುತ್ತೆ. ದಯವಿಟ್ಟು ಇಲ್ಲ ಅನ್ನಬೇಡ ಅಂತ ಹೋಗಿ ಅವನನ್ನು ಅಪ್ಪಿಕೊಂಡೆ. ಅವನಿಗೂ ತುಂಬಾ ದಿನ ಖುಷಿ ಸಿಕ್ಕಿರಲಿಲ್ಲ. ನನ್ನ ಸ್ಪರ್ಶ ಅವನಿಗೂ ಬೇಕೆನಿಸಿತು. ಇಬ್ಬರೂ ಎಲ್ಲವನ್ನೂ ಮರೆತು ಅಲ್ಲೇ ಸ್ವರ್ಗವಾಸಿಗಳಾದೆವು. ನನಗಂತೂ ಈ ಖುಷಿ ಹೇಗೆ ಇರುತ್ತೆ ಅನ್ನೋ ಯೋಚನೆ ಸಹ ಇರಲಿಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ಅಣ್ಣ ನನ್ನ ಕರೆದು, ನೋಡು ಗಿರಿ, ನಿಜ ಇದೆಲ್ಲ ಸರಿ ಇಲ್ಲ, ಗೊತ್ತೋ ಗೊತ್ತಿಲ್ಲದೆಯೋ ತಪ್ಪು ನಡೆದಿದೆ. ಮತ್ತೆ ಇದೇ ರೀತಿ ಆಗೋದು ಬೇಡ. ನೀನು ಗಂಡನ ಮನೆಗೆ ಹೊರಡು ಅಂದ. ನಾನು, ಸರಿ ಅಣ್ಣ, ಅತ್ತಿಗೆ ಮಧ್ಯ ಯಾಕೆ ಮುಳ್ಳಾಗಲಿ ಅಂತ ನನ್ನ ಮನೆಗೆ ವಾಪಸ್ ಹೊರಟೆ. ಫ್ರೆಂಡ್ಸ್, ಈ ಕತೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.